ಸಹೋದ್ಯೋಗಿ ಮಿತ್ರರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿ, ಈಗಾಗಲೇ ಈ ಒಂದು ಸುಂದರ ಸಮಾರಂಭ ಚಾಲನೆಗೊಂಡಿದೆ. ನೂತನವಾಗಿ ಶಾಲಾ ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾಗಿ ಪ್ರಮಾಣ ವಚನವನ್ನು ಕೂಡ ಈಗೆಲ್ಲರೂ ಸ್ವೀಕಾರ ಮಾಡಿದ್ದಾರೆ. ಅದೇ ರೀತಿ ಈ ವರ್ಷದ ಶೈಕ್ಷಣಿಕ ವರ್ಷದ ಮೊದಲನೇ ವರ್ಷಕ್ಕೆ 8ನೇ ತರಗತಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರಿದ್ದಾರೆ. ಇಲ್ಲಿ ಈ ದಿನದ ಶಾಲಾ ಸಂಸತ್ ಚುನಾವಣೆ ಇದರ ಒಂದು ಮಹತ್ವದ ಬಗ್ಗೆ ಸ್ವಲ್ಪ ಪರಿಚಯ ನಮಗೆಲ್ಲರಿಗೂ ಇರಬೇಕಾಗುತ್ತೆ. ಯಾಕೆಂದ್ರೆ ಭಾರತ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅನೇಕ ಸರ್ಕಾರ ವ್ಯವಸ್ಥೆಗಳನ್ನು ನಾವು ಕಾಣ್ತೀವಿ. ಆದರೆ ಎಲ್ಲ ಸರ್ಕಾರ ವ್ಯವಸ್ಥೆಗಳಿಗೂ ಹೋಲಿಸಿಕೊಂಡ್ರೆ ಪ್ರಜಾಪ್ರಭುತ್ವನೇ ಅತ್ಯುನ್ನತವಾಗಿರ್ತಕ್ಕಂಥ ಮತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ. ಶಾಲೆಗಳಲ್ಲಿ ಈ ಚುನಾವಣೆಯನ್ನು ನಡೆಸತಕ್ಕಂಥ ಮೂಲ ಉದ್ದೇಶ ಮಕ್ಕಳಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಅವ್ರನ್ನ ಪೂರ್ವಭಾವಿಯಾಗಿ ತಯಾರು ಮಾಡತಕ್ಕಂಥದ್ದು, ಮತ್ತು ಒಂದು ದೇಶದ ಆಡಳಿತ ವ್ಯವಸ್ಥೆ ಯಾವ ರೀತಿ ನಡೆಯುತ್ತೆ, ಅದರ ಜವಾಬ್ದಾರಿಗಳೇನಿರ್ತವೆ, ಅವುಗಳನ್ನು ಯಾವ ರೀತಿ ನಿಭಾಯಿಸಬೇಕು, ನಾಯಕತ್ವ ಗುಣ ಯಾವ ರೀತಿ ಬರಬೇಕು ನಿಮ್ಮಲ್ಲಿ ಅನ್ನೋತಕ್ಕಂಥ ಉದ್ದೇಶದಿಂದಾನೇ ಇಲ್ಲಿ ಚುನಾವಣೆಗಳನ್ನು ನಡೆಸಿರ್ತಕ್ಕಂಥದ್ದು. ನೀವೆಲ್ಲರೂ ಈಗಾಗಲೇ ಮತದಾನವನ್ನು ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಅಭ್ಯರ್ಥಿಗಳನ್ನು ನೀವು ಆಯ್ಕೆ ಮಾಡಿದ್ದೀರಿ. ಅವರು ಕೂಡ ಈಗ ನೂತನವಾಗಿರ್ತಕ್ಕಂಥ ಸಂಸತ್ತನ್ನ ಶಾಲಾ ಸಂಸತ್ ಚುನಾವಣೆಯಲ್ಲಿ ಭಾಗವಹಿಸಿ ನೂತನವಾಗಿರ್ತಕ್ಕಂಥ ಒಂದು ಮಂತ್ರಿ ಮಂಡಲವನ್ನು ರಚನೆ ಮಾಡಿಕೊಂಡಿದ್ದಾರೆ. ಅವರು ವಿವಿಧವಾಗಿರ್ತಕ್ಕಂಥ ಹುದ್ದೆಗಳಿಗೆ ಆಯ್ಕೆನೂ ಕೂಡ ಆಗಿದೆ. ತಮಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿಗಳನ್ನ ಚಾಚೂ ತಪ್ಪದೆ ಪಾಲಿಸಬೇಕಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಜೊತೆಗೆ ಅದಕ್ಕೆ ನೀವುಗಳು ಕೂಡ ಸಹಕಾರವನ್ನು ಕೊಡಬೇಕು. ಹಾಗಾದ್ರೆ ನಮ್ಮ ದೇಶದ ಒಂದು ಆಡಳಿತ ವ್ಯವಸ್ಥೆ ಯಾವ ರೀತಿ ನಡೆಯುತ್ತೆ, ದೇಶದಲ್ಲಿ ನಾವು ಸರ್ಕಾರವನ್ನು ಯಾವ ರೀತಿ ರಚನೆ ಮಾಡ್ತೀವಿ, ಇದ್ರ ಬಗ್ಗೆ ಸ್ವಲ್ಪ ಜ್ಞಾನ ನಮಗೆ ಇರಲೇಬೇಕಾಗುತ್ತೆ. ನಮ್ಮ ಭಾರತದಲ್ಲಿ ಸರ್ಕಾರವನ್ನ ಆಯ್ಕೆ ಮಾಡೋದಕ್ಕೆ ನಾವು ಚುನಾವಣೆಗಳನ್ನು ನಡೆಸ್ತೀವಿ. ನಮ್ಮ ಭಾರತ ದೇಶದಲ್ಲಿ ಸಾರ್ವತ್ರಿಕ ಚುನಾವಣಾ ಪದ್ಧತಿಯನ್ನು ಕಾಣ್ತೀವಿ. ಪ್ರತಿ 5 ವರ್ಷಗಳಿಗೊಮ್ಮೆ ನಮ್ಮಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೀತವೆ. ಹಾಗಾದ್ರೆ ಈ ಚುನಾವಣೆಗಳನ್ನು ನಡೆಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿಯನ್ನ ಒಂದು ಆಯೋಗ ವಹಿಸಿಕೊಂಡು ಅದನ್ನ ಚುನಾವಣಾ ಆಯೋಗ ಅಂತ ಕರೀತಾರೆ. ಭಾರತೀಯ ಚುನಾವಣಾ ಆಯೋಗ. ಭಾರತ ಚುನಾವಣಾ ಆಯೋಗ 1950 ಜನವರಿ 25ರಂದು ಸ್ಥಾಪನೆ ಆಯಿತು. ನಮ್ಮ ದೇಶದಲ್ಲಿ ಸ್ಥಾಪನೆ ಆಗಿದೆ ಎಷ್ಟರಲ್ಲಿ 1950 ಜನವರಿ 25. ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಆ ಕಾರಣಕ್ಕೋಸ್ಕರವಾಗಿನೇ ಜನವರಿ 25ಅನ್ನ ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಆಚರಿಸ್ತೀವಿ. ನ್ಯಾಷನಲ್ ವೋಟರ್ಸ್ ಡೇ ಅಂತೇಳಿ ಕರಿತೀವಿ. ನಮ್ಮ ದೇಶದಲ್ಲಿ 18 ವರ್ಷ ತುಂಬಿರ್ತಕ್ಕಂತಹ ಮತದಾರರ ಪಟ್ಟಿಯಲ್ಲಿ ಹೆಸರಿರ್ತಕ್ಕಂತಹ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೇನೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮತವನ್ನ ಚಲಾಯಿಸುವ ಮುಖಾಂತರವಾಗಿ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾದ್ರೆ ಮಕ್ಕಳಾಗಿರ್ತಕ್ಕಂಥ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಕೆಲವಷ್ಟು ಹಕ್ಕುಗಳಿದಾವೆ, ಮಕ್ಕಳ ಹಕ್ಕುಗಳಿದಾವೆ. ವಿಶ್ವಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ನಮ್ಮ ಭಾರತನೂ ಕೂಡ ಸಹಿ ಹಾಕಿದೆ. ನಿಮಗೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನ ವಿಕಸನ ಮಾಡಿಕೊಳ್ಳೋದಕ್ಕೆ ಅನೇಕ ಹಕ್ಕುಗಳು ಕೂಡ ಇದಾವೆ. ಆ ಎಲ್ಲಾ ಹಕ್ಕುಗಳು ನಿಮಗೆ ವಿಕಸಿತ ಆಗೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ವಾತಾವರಣವನ್ನ ನಮ್ಮ ಶಾಲಾ ಆಡಳಿತ, ನಮ್ಮ ಒಂದು ಸರ್ಕಾರ, ನಮ್ಮ ಶಿಕ್ಷಣ ಇಲಾಖೆ ಎಲ್ಲದೂ ವಹಿಸಿಕೊಳ್ಳುತ್ತದೆ. ಈಗ ನಿಮ್ಮ ಒಂದು ಸಹಾಯವಾಣಿ ಎಷ್ಟು ಅಂತ ನಿಮಗೆಲ್ಲರಿಗೂ ಗೊತ್ತಿರಬೇಕು. ಮಕ್ಕಳ ಸಹಾಯವಾಣಿ ಎಷ್ಟಾಗತ್ತೆ? ಮಕ್ಕಳ ಸಹಾಯವಾಣಿ ನಿಮಗೇನಾದ್ರೂ ಕುಂದುಕೊರತೆಗಳಾದಾಗ, ನಿಮಗೇನಾದ್ರೂ ತೊಂದರೆಗಳು ಸಂಭವಿಸಿದಾಗ ನೀವು ಕೂಡ ಸಹಾಯ ಪಡಿತಕ್ಕಂಥ ಒಂದು ಹಕ್ಕನ್ನ ಹೊಂದಿದ್ದೀರಿ. ಮಕ್ಕಳ ಸಹಾಯವಾಣಿ ಅದೆಲ್ಲರಿಗೂ ಗೊತ್ತಿರ್ಬೇಕು. ನೀವು ಕಂಪಲ್ಸರಿ ಎಷ್ಟು ಮಕ್ಕಳ ಸಹಾಯವಾಣಿ? 1098 1097 ಎಲ್ರಿಗೂ ಗೊತ್ತಿರ್ಬೇಕು. ನಿಮಗೆ ನಿಮ್ಮ ಸಮಾಜದ ಸುತ್ತಮುತ್ತಲು ಏನಾದ್ರೂ ತೊಂದರೆಗಳಾದಾಗ ಅಥವಾ ಬಾಲ್ಯ ವಿವಾಹ ನಡೀತಾ ಇದೆ, ಶಾಲೆಯಿಂದ ಹೊರಗುಳಿದಿರ್ತಕ್ಕಂಥ ಮಗು ಇದೆ, ನಿಮ್ಮ ಹಕ್ಕುಗಳಿಗೆ ಯಾರಾದ್ರೂ ಚ್ಯುತಿಯನ್ನು ಉಂಟು ಮಾಡಿದಾಗ ನೀವು ಆ ಸಹಾಯವಾಣಿಗೆ ಕರೆಯನ್ನು ಮಾಡೋದ್ರ ಮುಖಾಂತರವಾಗಿ ಅದರ ನೆರವನ್ನು ಪಡಿಬಹುದು. ಅದೇ ರೀತಿ ಚುನಾವಣಾ ಆಯೋಗಕ್ಕೂ ಕೂಡ ಒಂದು ಸಹಾಯವಾಣಿ ಇದೆ.
ಚುನಾವಣಾ ಆಯೋಗದ ಸಹಾಯವಾಣಿ ಎಷ್ಟು? ಗೊತ್ತಿಲ್ಲ. ಬಹಳ ಈಸಿ. ಈಗಾಗಲೇ ಹೇಳಿ ನಾನು, ಭಾರತೀಯ ಚುನಾವಣಾ ಆಯೋಗ ಎಷ್ಟು ಸ್ಥಾಪನೆ ಆಯ್ತು? 1950. 1950 ಚುನಾವಣಾ ಆಯೋಗದ ಸಹಾಯವಾಣಿ. ಅದು ಸ್ಥಾಪನೆಯಾಗಿರ್ತಕ್ಕಂಥ ವರ್ಷವನ್ನೇ ಸಹಾಯವಾಣಿಯಾಗಿಟ್ಟಿದ್ದಾರೆ. ಹಾಗಾದ್ರೆ ನೀವು ಈ ಶಾಲೆಯಲ್ಲಿ, ಈ ಶಾಲಾ ಸಂಸತ್ ಚುನಾವಣೆಯಲ್ಲಿ ನೀವೆಲ್ಲರೂ ಮತವನ್ನು ಚಲಾಯಿಸಿದ್ದೀರಾ. ಇಂದಿನ ಮಕ್ಕಳನ್ನೇ ನಾವು ಭವಿಷ್ಯದ ಪ್ರಜೆಗಳು ಅಂತ ಕರಿತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ನೀವೆಲ್ಲ 18 ವರ್ಷ ಆದ್ಮೇಲೆ ಮತವನ್ನ ಚಲಾಯಿಸ್ತಕ್ಕಂಥ ಒಂದು ವಿಶೇಷವಾದ ಹಕ್ಕನ್ನ ಪಡಿತೀರಾ. ಯೋಗ್ಯವಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡತಕ್ಕಂಥ ಒಂದು ಬಹುದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿರುತ್ತೆ. ಶಾಲೆಯಲ್ಲೂ ಕೂಡ ಇದು ಒಂದು ಸಾರ್ವಜನಿಕ ಆಸ್ತಿ ಆಗಿರುತ್ತೆ. ಈ ಸಾರ್ವಜನಿಕ ಆಸ್ತಿಯನ್ನ ರಕ್ಷಣೆ ಮಾಡೋದಕ್ಕೆ ನಿಮ್ಮಲ್ಲೂ ಕೂಡ ಅನೇಕ ಇಲಾಖೆಗಳನ್ನ ಈಗಾಗಲೇ ಸೃಷ್ಟಿ ಮಾಡಿ, ಆ ಇಲಾಖೆಗಳಿಗೆ ಒಬ್ಬೊಬ್ಬ ಮುಖ್ಯಸ್ಥರನ್ನ ಆಯ್ಕೆ ಮಾಡಿದ್ವಿ. ಅದು ಗೃಹ ಮಂತ್ರಿ ಇರ್ಬೋದು, ಶಿಕ್ಷಣ ಮಂತ್ರಿ ಇರ್ಬೋದು, ವಾರ್ತಾ ಮತ್ತು ಪ್ರಸಾರ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಉಪ ಪ್ರಧಾನಮಂತ್ರಿ ಇರ್ಬೋದು, ಈ ತರ ಎಲ್ಲ ಹಂಚಿಕೆ ಮಾಡಿದ್ವಿ. ನೀವು ಆ ಹಕ್ಕು ಜವಾಬ್ದಾರಿಗಳನ್ನು ತಿಳ್ಕೊಂಡು ಶಾಲೆಯ ಆಸ್ತಿ ಪಾಸ್ತಿಗಳಿಗೆ ಯಾವುದೇ ಧಕ್ಕೆ ಆಗದೆ ಇರತಕ್ಕಂಥ ರೀತಿಯಲ್ಲಿ, ಶಾಲೆಯ ಒಂದು ಒಗ್ಗಟ್ಟನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಒಂದುಗೂಡಿ ಒಂದು ಸರ್ಕಾರದ ರೀತಿ ವಿವಿಧವಾಗಿರ್ತಕ್ಕಂಥ ಇಲಾಖೆಗಳ ನಡುವೆ ಸಮನ್ವಯವನ್ನು ತಂದುಕೊಂಡು ಕರ್ತವ್ಯವನ್ನು ನಿರ್ವಹಿಸಿದ್ದೆ ಆದ್ರೆ ನಿಮ್ಮ ಶಾಲೆಗೂ ಕೂಡ ಒಳ್ಳೆಯ ಹೆಸರು ಬರುತ್ತೆ. ನೀವು ಕೂಡ ಅನೇಕ ಅಂಶಗಳನ್ನು ಕಲಿಯೋದಕ್ಕೆ ಇದರಿಂದ ಸಾಧ್ಯ. ಹಾಗಾಗಿ ಈ ಶಾಲಾ ಸಂಸತ್ ಅಂತಕ್ಕಂಥದ್ದು ಮಕ್ಕಳಿ ನಿಮ್ಮೆಲ್ಲರ ಮೇಲೆ ಸರ್ಕಾರ ಇವತ್ತು ಒಂದೊಂದು ಮಗುವಿನ ಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ನಿಮ್ಮ ಬಿಸಿ ಊಟದಿಂದ ಹಿಡಿದು, ಸಮವಸ್ತ್ರದಿಂದ ಹಿಡಿದು, ಪಠ್ಯಪುಸ್ತಕಗಳಿಂದ ಹಿಡಿದು ಸರ್ಕಾರ ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ ಏನಿದೆಯಲ್ಲ, ಅಪಾರವಾಗಿರ್ತಕ್ಕಂಥ ಹಣವನ್ನ ನಿಮ್ಮ ಮೇಲೆ ಖರ್ಚು ಮಾಡ್ತಾರೆ. ಅಂದ್ರೆ ಭಾರತದ ಭವಿಷ್ಯ ನಿಮ್ಮ ವಿದ್ಯಾರ್ಥಿಗಳ ಮೇಲಿರುತ್ತೆ. ನೀವು ಆ ಒಂದು ಎಲ್ಲಾ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಸಮಾಜಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಕೊಡುಗೆ